ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀರಾಮಲಲ್ಲ ಮೂರ್ತಿಯ ಪ್ರತಿಷ್ಠಾಪನೆಯ ಮುಹೂರ್ತ. ಸನಾತನ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಪಂಚಾಂಗದ ಪ್ರಕಾರ ಮಾಡಲಾಗುತ್ತದೆ. ಶುಭ ಮುಹೂರ್ತವನ್ನು ನೋಡಿದ ನಂತರವೇ ಮಾಡಲಾಗುತ್ತದೆ. ಜನವರಿ 22 ಅತ್ಯಂತ ಮಂಗಳಕರ ದಿನ. ಈ ದಿನ ನಮಗೆಲ್ಲ ತಿಳಿದಿರುವ ಹಾಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವ ಶುಭ ದಿನ. ಅಂದು ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ, ರವಿಯೋಗ ಇನ್ನು ಮುಂತಾದ ಹಲವು ಶುಭಯೋಗಗಳು ರೂಪುಗೊಳ್ಳುತ್ತವೆ. ಹಾಗೂ ಮೃಗಶಿರ ನಕ್ಷತ್ರವಿದೆ. ಈ ದಿನ ಹರಿ ಅಂದರೆ ವಿಷ್ಣು ಮುಹೂರ್ತ ಕೂಡ 41 ವರ್ಷಗಳ ನಂತರ ಬಂದಿದೆ. ಜನವರಿ 22 ಸೋಮವಾರ, ಶುಕ್ಲ ಪಕ್ಷದ ದ್ವಾದಶಿ ದಿನ. ಸೂರ್ಯೋದಯ ಬೆಳಗ್ಗೆ 7:13, ಸೂರ್ಯಾಸ್ತ ಸಂಜೆ 6:22. ಸೂರ್ಯನು ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದರೆ, ಚಂದ್ರನು ವಿಶೇಷವಾಗಿ ಶುಕ್ರನ ಆಧಿಪತ್ಯದಲ್ಲಿರುವ ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ. ಸೋಮವಾರ ದ್ವಾದಶಿ ದಿವಸ ಮೃಗಶಿರ ನಕ್ಷತ್ರ ಇದ್ದರೆ ವಿಶೇಷ ಯೋಗ ಪ್ರಾಪ್ತಿಯಾಗುತ್ತದೆ. ಪೂರ್ವ ಪುಣ್ಯಕಾಲವಾದ ಉತ್ತರಾಯಣದ ಬ್ರಹ್ಮಯೋಗದಲ್ಲಿ ಶ್ರೀರಾಮರ ಪ್ರತಿಷ್ಠಾಪನೆ ಆಗುತ್ತದೆ. ಇದು ಸರ್ವಾರ್ಥ ಸಿದ್ಧಿಯೋಗ. ಈ ದಿನ ಯಾವ ಕೆಲಸ ಮಾಡಿದರೂ ಸರ್ವಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಈ ದಿನ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:17 ಪ್ರಾರಂಭವಾಗಿ 12:59 ನಡೆಯಲಿದೆ. ಈ ಅವಧಿಯಲ್ಲಿ ಪ್ರಾಣ ಪ್ರತಿಷ್ಠೆಯ ಶುಭ ಮುಹೂರ್ತ ಮಧ್ಯಾಹ್ನ 12:29 8 12:30 ಅವಧಿಯಲ್ಲಿ ಮೃಗಶಿರ ನಕ್ಷತ್ರ ಇರುತ್ತದೆ. ಹಿಂದೂ ಧರ್ಮದಲ್ಲಿ ಅಭಿಜಿತ್ ಮುಹೂರ್ತವನ್ನು ಶುಭ ಕಾರ್ಯಗಳಿಗೆ ಅತ್ಯುತ್ತಮವೆಂದು ಹೇಳುತ್ತಾರೆ. ಈ ಸಮಯದಲ್ಲಿ ವಾತಾವರಣದಲ್ಲಿ ಧನಾತ್ಮಕ ಅಲೆಗಳ ಪ್ರಭಾವ ಮತ್ತು ಅಭಿಜಿತ್ ಲಗ್ನ ಮುಹೂರ್ತದ ಜೊತೆಗೆ ಸಂಪೂರ್ಣ ಮಾನವ ಕುಲವನ್ನೇ ಕಾಪಾಡಬಲ್ಲ ಏಕೈಕ ದಿವ್ಯ ಔಷಧ ಎಂಬ ಅಭಿಧಾನಕ್ಕೆ ಪಾತ್ರವಾದ ಸಂಜೀವಿನಿ ಮುಹೂರ್ತ ಕೂಡ ಅದೇ ಹೊತ್ತಿನಲ್ಲಿ ಮೇಳೈಸಿದೆ. ಈ ಸಂಜೀವಿನಿ ವಿಶಿಷ್ಟತೆ ಎಂದರೆ ಪಂಚದೋಷಗಳಿಂದ ಮಾನವ ಕುಲವನ್ನು ಅಮರನಾಗಿಸುವ ಅಪರೂಪದ ಸಂಯೋಜನೆ. ಅಭಿಜಿತ್ ಮುಹೂರ್ತದಲ್ಲಿ ಸಾಮಾನ್ಯವಾಗಿ ಎಲ್ಲ ಧನಾತ್ಮಕ ಗ್ರಹಗಳು ತಮ್ಮ ತಮ್ಮ ಮನೆಯಲ್ಲೇ ಇರುವ ಸಮಯ ಎಂದು ಹೇಳುತ್ತಾರೆ. ಲಗ್ನ ಸ್ಥಾನದಲ್ಲಿರುವ ಗುರು ಅಳುದುಳಿದ ದೋಷ ಪರಿಹಾರ ಮಾಡುತ್ತಾನಂತೆ. ಕಾಳಸರ್ಪ ದೋಷ ಅಥವಾ ವಿಷಪೀಡನೆ ಸಾಧ್ಯವೇ ಇರುವುದಿಲ್ಲ. ಸೂರ್ಯ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿರುತ್ತಾನೆ. ಈ ಕಾರಣದಿಂದಲೇ ಮೃಗಶಿರ ಮಂಗಳಕರವಾಗಿ ದೀಪ್ಯಮಾನ ಜ್ವಾಲೆ ಸೂಸುತ್ತಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಭಗವಾನ್ ಶ್ರೀರಾಮನು ತ್ರೇತಾಯುಗದ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು ಎನ್ನುವ ಮಾತು ಇದೆ. ಜನವರಿ 27 ಸೋಮವಾರದಂದು ಮೃಗಶಿರ ನಕ್ಷತ್ರದಲ್ಲಿ ಅಭಿಜಿತ್ ಮುಹೂರ್ತದ ಕಾಕತಾಳೀಯವಿದೆ. ಈ ಕಾರಣಕ್ಕಾಗಿ ಶ್ರೀರಾಮಲಲ್ಲಾರ ಪ್ರಾಣ ಪ್ರತಿಷ್ಠಾಪನೆಗೆ ಈ ದಿನಾಂಕವನ್ನು ಆಯ್ಕೆ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಶ್ರೀರಾಮ್.